Yes, all students, very good evening and I welcome you back for Enlightened Educators. So, ಈ ಒಂದು ಫೋಟೋನ ನಾನು ತಗೊಂಡಿದ್ದು ಒಂದು ವಿಟಿ ಅಪ್ಡೇಟ್ನ ಗ್ರೂಪಿಂದ. ಸೊ ಈ ಒಂದು ಫೋಟೋ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಡಿಡ್ ನಾಟ್ ಹ್ಯಾವ್ ದಿಸ್ ಆಪರ್ಚುನಿಟಿ. ಅಟ್ಲೀಸ್ಟ್ ನೀವುಗಳು ಬಳಸ್ಕೊಳ್ತೀರಾ ಅನ್ನೋ ಒಂದು ಸಣ್ಣ ನಂಬಿಕೆಯಿಂದ ನಾನು ನಿಮ್ಮ ಹತ್ರ ಈ ವಿಷಯ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ವಾಟ್ ಈಸ್ ದ ಮ್ಯಾಟರ್ ಹಿಯರ್ ಇಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ನಾವು ಶೇರ್ ಮಾಡ್ತಿದ್ವಿ ಆಯಿತಾ. ನಮಗೆ ಇವರ ಕಡೆಯಿಂದನೇ ಸಿಗ್ತಾ ಇದ್ದಿದ್ದು. ವಿ ವರ್ ಗೆಟಿಂಗ್ ದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಫ್ರಮ್ ವಿಟಿ ಅಪ್ಡೇಟ್ಸ್ ಇಟ್ ಸೆಲ್ಫ್. ಅಲ್ಲಿಂದ ನಾವು ತೆಗೆದು ನಿಮಗೆ ಶೇರ್ ಮಾಡ್ತಿದ್ವಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನ. ಅವರ ಕಡೆಯಿಂದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನು ಶೇರ್ ಆಗ್ತಿತ್ತು ಅದಕ್ಕೆ ಬಂದಿರೋಂಥ ರೆಸ್ಪಾನ್ಸ್ನ ನೀವು ನೋಡೋದಾದರೆ, ಸರ್ ಆಲ್ ಪಾಸ್ ಸರ್, ಫ್ರಮ್ ದಿಸ್ ಒನ್ ಐ ಕೇಮ್ ಟು ನೋ ಇಂಜಿನಿಯರಿಂಗ್ ಇಸ್ ಡಿಫಿಕಲ್ಟ್ ಬಟ್ VTO is easy. Okay, and once again scheme of evaluation, scheme and valuation. Scheme of evaluation andru onde, scheme and valuation andru onde. Google Drive helped me. Which questions all I don't know or I don't have time to read, I used to see the scheme. There will be mentioned main, I'm sorry for the distraction, there will be mentioned main answer. That one line if I write in last, they are giving marks. ಏನು ಅರ್ಥ ಮಾಡ್ಕೊತೀರಾ ಇದರಿಂದ? ವಾಟ್ ಡು ಇನ್ಫರ್? ಸಿ ಹಿಸ್ ಟೆಲ್ಲಿಂಗ್ ದಟ್ ವಾಟ್ ಎವರ್ ದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹಿಸ್ ರೀಡಿಂಗ್ ಇಟ್ ಇಸ್ ಹೆಲ್ಪಿಂಗ್ ಎ ಲಾಟ್, ಎಸ್ಪೆಷಲಿ ರಿಗಾರ್ಡಿಂಗ್ ಥಿಯರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವ್ರು ಇಲ್ಲಿ ಏನು ಹೇಳ್ತಿದ್ದಾರೆ ಇದನ್ನು ಕಂಪ್ಲೀಟಾಗಿ ಓದಿ. ವಿಚ್ ಕ್ವೆಶನ್ ಆಲ್ ಐ ಡೋಂಟ್ ನೋ ಆರ್ ವಿಚ್ ಕ್ವೆಶನ್ ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್. ನನಗೆ ಯಾವ ಕ್ವೆಶನ್ ಗೊತ್ತಿಲ್ಲ ಅಥವಾ ನನಗೆ ಯಾವುದೊಂದು ಕ್ವೆಶನ್ನು ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್. Say for example, if you have a topic and you don't have time to read that topic, ಆ ಟಾಪಿಕ್ ಮೇಲೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಕೇಳಿದ್ರು. ಸೊ ನೀವೇನು ಮಾಡ್ತೀರಾ? ಯು ಜಸ್ಟ್ ಟೇಕ್ ಅಪ್ ದ ಕ್ವೆಶನ್ ಪೇಪರ್ ಅಲಾಂಗ್ ವಿತ್ ದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಹೌದಾ? ಆ ಕ್ವೆಶನ್ ಪೇಪರ್ಲಿ ನೀವು ಯಾವ ಟಾಪಿಕ್ ಓದೋಕ್ಕೆ ಟೈಮ್ ಇಲ್ಲ, ಅದ್ರ ಮೇಲೆ ಕ್ವೆಶನ್ ಕೊಟ್ಟಿರ್ತಾರೆ. ಸೊ ಅದರದ್ದು ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಏನು ಬರೆದಿರ್ತಾರೆ ಆನ್ಸರ್, ಅದನ್ನು ನೋಡ್ತೀರಾ. ಸೊ ಅವ್ರು ಅದನ್ನು ನೋಡಿದ್ದಾರೆ. ಅದನ್ನು ನೋಡಿಬಿಟ್ಟು ಅವ್ರೇನು ಮಾಡಿದ್ದಾರೆ, ದೆಲ್ ಬಿ ಮೆನ್ಷನ್ಡ್ ಮೇನ್ ಆನ್ಸರ್ ದಟ್ ಒನ್ ಲೈನ್. ಅವರು ಮೇನ್ ಆನ್ಸರ್ನ ಮೆನ್ಷನ್ ಮಾಡಿರ್ತಾರೆ ಏನು ಬೇಕು ಅಂತ. ಅವರು ಆ ಒಂದು ಲೈನ್ ಅವ್ರು ಬರೆದ್ರೂ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಐ ಜಸ್ಟ್ ಹ್ಯಾವ್ ಟು ಶೋ ಯು ವಿತ್ ಒನ್ ಎಕ್ಸಾಂಪಲ್. ಸೊ ನಿಮಗೆ ಖಂಡಿತ ತೋರಿಸ್ಕೊಡ್ತೀನಿ ಒಂದು ಎಕ್ಸಾಂಪಲ್ ಮುಖಾಂತರ. ಸೊ ವೆಯ್ಟ್ ಮಾಡಿ, ಓಕೆನಾ? ಯಾ, ಸೊ ಪ್ಲೀಸ್ ಡೂ ವೆಯ್ಟ್. ಐ ವಿಲ್ ಶೋ ಯು ವಿತ್ ಒನ್ ಎಕ್ಸಾಂಪಲ್. ಒಂದು ಕಾಮೆಂಟ್ ಏನೋ ಬಂದಿದೆ. Okay, just a minute. I'm sorry for the distraction. I'll just open the thing. Okay. ಇದು ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಫೈನ್. Okay, so let me just open one theoretical the subject. Okay na, ide open ಮಾಡೋಣ. ಈಗ December 2024. let me open the what I can say EPC ಏನಾದ್ರು ಇದ್ರೆ ಇಲ್ಲಿ ನೋಡೋಣ ತಡೀರಿ. ನಿಮ್ಮದೇ ನಾನು ತೊಗೊಳ್ತೀನಿ, ಡೋಂಟ್ ವರಿ. ಐ ವಿಲ್ ಜಸ್ಟ್ ಟೇಕ್ ಅಪ್ ಯುವರ್ 22 ಸ್ಕೀಮ್ ಇಟ್ ಸೆಲ್ಫ್. ಫೈನ್. ವೆಯ್ಟ್ ಇಲ್ಲಿರುತ್ತೆ, ನಿಮಿಷ ನೋಡೋಣ ತಡೀರಿ. ಹಾಂ, BSc 303 ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸ್ ಇದೆ. ಹೌದಾ? ಓಕೆ. ಸೊ ಇವಾಗ ಏನು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ತಡೀರಿ, ಇಲ್ಲಿ ಏನಿದು ಒಂದೇ ಕ್ವಶನ್ ಇದು ಕೊಟ್ಟಿದ್ದಾರಲ್ಲ. ಐ ಹೋಪ್ ದೇ ಮಸ್ಟ್ ಇಟ್. ಲೆಟ್ ಮೀ ಜಸ್ಟ್ ಟೇಕ್ ಇಫ್ ಐ ಕ್ಯಾನ್ ಸಿ. ಓಕೆ, ಐ ಜಸ್ಟ್ ಟೇಕ್ ಒನ್ ಫ್ರಮ್ ಹಿಯರ್ ಓನ್ಲಿ. ಐ ಜಸ್ಟ್ ಡೌನ್ಲೋಡ್ ಇಟ್. ಪ್ಲೀಸ್ ವೆಯ್ಟ್ ಆ್ಯಂಡ್ ಐ ಜಸ್ಟ್ ಓಪನ್ ಇಟ್ ಫ್ರಮ್ ಅನದರ್ ವೆಬ್ಸೈಟ್. ಪ್ಲೀಸ್ ವೆಯ್ಟ್. ಓಕೆ, ಸೊ ಇವಾಗ ಇದರಲ್ಲಿ ಅವರು ಒಂದೇ ಕ್ವಶನ್ ಪೇಪರ್ ಶೇರ್ ಮಾಡಿದ್ದಾರೆ. ಇನ್ನೂ 2-3 ಇದೆ, ಅಂದರೆ ಸ್ಟಿಲ್ ಮೋರ್ ಕ್ವಶನ್ಸ್ ಆರ್ ದೇರ್ ಬಟ್ ಇಟ್ ಇಸ್ ನಾಟ್ ದೇರ್ ಹಿಯರ್. ಲೆಟ್ ಮೀ ಜಸ್ಟ್ ಚೆಕ್ ಇಫ್ ಇಟ್ ಇಸ್ ಪ್ರೆಸೆಂಟ್. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಸ್ಟೂಡೆಂಟ್ಸ್. ಪ್ಲೀಸ್ ಗಿವ್ ಮಿ ಸಮ್ ಟೈಮ್.
10C ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಷ್ಟೇ, ಡೋಂಟ್ ವರಿ. ಫೈನ್. ಸೇ ದಟ್ ಯು ಡೋಂಟ್ ಹ್ಯಾವ್ ಟೈಮ್ ಟು ಸ್ಟಡಿ ದಿಸ್ ಕ್ವಶನ್. ಈ ಕ್ವಶನ್ ಓದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ. ಈ ಕ್ವಶನ್ ಓದೋಕ್ಕೆ, ಡಿರೈವೇಷನ್ ಓದೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವೇನು ಮಾಡ್ತೀರಾ ಅಂದರೆ, ಯು ಜಸ್ಟ್ ಓಪನ್ ದ ಸ್ಕೀಮ್ ಆಫ್ ಇವಾಲ್ಯೂಯೇಷನ್. ಐ ಶೋ 2 ಎಕ್ಸಾಂಪಲ್ಸ್, ಡೋಂಟ್ ವರಿ. 2 to 3 ಎಕ್ಸಾಂಪಲ್ಸ್ ತೋರಿಸ್ಕೊಡ್ತೀನಿ. ಅದು ಎಷ್ಟನೇ ಕ್ವಶನ್ ನಂಬರ್ ನಾವು ಗುರ್ತಾಕಿದ್ದು? 3C ಅಲ್ವಾ? ನೋಡಿಲಿ 3Cಗೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿ ದೇ ಹ್ಯಾವ್ ಟೋಲ್ಡ್ ಯು ದೀಸ್ 3 ಡಯಾಗ್ರಾಮ್ಸ್ ಟು ಬಿ ರಿಟರ್ನ್ ಫಾರ್ 1 ಮಾರ್ಕ್ಸ್ ಈಜ್ ಅಂತ. ಹೌದಾ? 1 ಮಾರ್ಕ್ಸ್ ಈಜ್ ಅಂತ ಹೇಳಿದ್ದಾರೆ. ಸೊ ಆವಾಗ ನೀವೇನು ಮಾಡ್ತೀರಾ, ಈ 3 ಡಯಾಗ್ರಾಮ್ ಬರೀತೀರಾ ಒಂದು. ಆಮೇಲೆ ಏನು ಮಾಡ್ತಾರೆ, ಅವ್ರು ಈ ಫಾರ್ಮುಲಾಗಳನ್ನು ಮೆನ್ಷನ್ ಮಾಡಿದ್ದಾರೆ. ಈ ಫಾರ್ಮುಲಾಗಳು RD = ಡೆಲ್ಟಾ VDS by ID, GM = ಡೆಲ್ಟಾ ID by ಡೆಲ್ಟಾ VGS ಆ್ಯಂಡ್ ನ್ಯೂ GM into RD. ಈ ಥರ ಹೇಳಿದ್ದಾರೆ. ಎಕ್ಸ್ಪ್ಲನೇಷನ್ 1 ಮಾರ್ಕ್ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಮೇನ್ ಹೈಲೈಟ್ಸನ್ನು ಏನು ಕೊಟ್ಟಿದ್ದಾರೆ, ಆ ಮೇನ್ ಹೈಲೈಟ್ಸನ್ನು ನೀವು ಅಟ್ಲೀಸ್ಟ್ ಫಿಲ್ ಮಾಡಿದ್ರೆ, ಇಫ್ ಯು ಟ್ರೈ ಟು ಫಿಲ್ ದೋಸ್ ಮೇನ್ ಹೈಲೈಟ್ಸ್, ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್ ಅಲ್ವಾ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಜಸ್ಟ್ ರೈಟಿಂಗ್ ದಿಸ್ ಫಾರ್ಮುಲಾಸ್ ಅಲಾಂಗ್ ವಿತ್ ದೀಸ್ 3 ಫಾರ್ಮುಲಾಸ್, ಸೊ ಅವಾಗ ಏನಾಯಿತು, ಸೊ ನೋಡಿಲಿ ಇಲ್ಲಿ ಇದಕ್ಕೊಂದು ಮಾರ್ಕ್ಸ್ ಆಯಿತು, ಇದಕ್ಕೊಂದು ಮಾರ್ಕ್ಸ್ ಆಯಿತು, ಇದಕ್ಕೊಂದು ಮಾರ್ಕ್ಸ್ ಆಯಿತು, ಆ್ಯಂಡ್ 3, ಆ್ಯಂಡ್ ಹಿಯರ್ ಇಫ್ ಯು ರೈಟ್ ದಿಸ್ 3 ಯು ವಿಲ್ ಗೆಟ್ 6 ಮಾರ್ಕ್ಸ್ ಅಟ್ಲೀಸ್ಟ್ ಅಲ್ವಾ. ಸೊ ಅದನ್ನೇ ಹೇಳ್ತಾ ಇರೋದು. ಅವರಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮಗೆ, ವಾಟ್ ಈಸ್ ದಿ ಟ್ರೈಂಗ್ ಟು ಟೆಲ್ ಅಸ್, ವಿಚ್ ಕ್ವಶನ್ ಆಲ್ ಐ ಡೋಂಟ್ ನೋ ಆರ್ ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್. ಐ ಯೂಸ್ ಟು ಸಿ ದ ಸ್ಕೀಮ್, ದೇ ವಿಲ್ ಬಿ ಮೆನ್ಷನ್. ಸೊ ಮೇನ್ ಆನ್ಸರ್ ದಟ್ 1 ಲೈನ್ ಇಫ್ ಐ ರೈಟ್ ಆ್ಯಂಡ್ ಲಾಸ್ಟ್ ದೇ ಆರ್ ಗಿವಿಂಗ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಇದನ್ನು ಫಾಲೋ ಮಾಡಿ. ನಿಮ್ಗೆ ಯಾವುದಾದ್ರೂ ಕ್ವಶನ್ ಓದೋಕ್ಕೆ ಟೈಮ್ ಆಗ್ತಿಲ್ಲ, ಜಾಸ್ತಿ ಇತ್ತು, ನಿಮ್ಗೆ ಆ ಕ್ವಶನ್ ಏನಾದ್ರು ಎಕ್ಸಾಮ್ ಪೇಪರಲ್ಲಿ ಬಂದಿತ್ತು ಅಂತ ಅಂದರೆ ಅದನ್ನು ನೀವು ನೋಡ್ಕೊಳ್ಳಿ. ಈ ಥರ ತೊಗೊಂಡು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ತೊಗೊಂಡು ನೋಡ್ಕೊಳ್ಳಿ. ಅವ್ರ ಮೇನ್ ಹೈಲೈಟ್ಸ್ ಏನು ಹೇಳಿದ್ದಾರೆ ಅದನ್ನಾದರೂ ಸ್ಯಾಟಿಸ್ಫೈ ಮಾಡಿ ಮಾರ್ಕ್ಸ್ ಕೊಡ್ತಾರೆ. ಆಯಿತಾ? ಅದಕ್ಕೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳೋದು ಇದಕ್ಕೇನೆ. ನೀವು ಒಂದು ಕ್ವಶನ್ಗೆ ಆನ್ಸರ್ ಹೇಗೆ ಬರಿಬೇಕು ಅಂತ ಗೊತ್ತಾಗೋದೇ ಇದರಿಂದ, ಬೇರೆ ಯಾವುದರಿಂದನೂ ಅಲ್ಲ. ಯಾವುದರಿಂದನೂ ನಿಮಗೆ ಗೊತ್ತಾಗಲ್ಲ. ನಿಮಗೆ ಯಾರೇ ಹೇಳಲಿ, ನಿಮಗೆ ನೀವು ಇದು 2 ಪೇಜ್ ಬರಿಬೇಕು, 1 ಪೇಜ್ ಬರಿಬೇಕು, ತುಂಬಿಸ್ಬೇಕು, ಎಕ್ಸಸ್ ಬರಿಬೇಕು, ಅದೆಲ್ಲ ಅಲ್ಲ. ಇಲ್ಲಿದೆ ನಿಮ್ಗೆ ಆನ್ಸರು, ಬೇರೆ ಎಲ್ಲೂ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ಒಂದು ಕ್ವಶನ್ ತೊಗೊಳ್ತೀರಾ ಅಂದರೆ ಅದಕ್ಕೆ ಯಾವ ಥರ ಆನ್ಸರ್ ಬರಿಬೇಕು ಅಂತ ಇಲ್ಲೇ ಹೇಳುತ್ತೆ. ಆ ಕ್ವಶನು ಆ ಮಾರ್ಕ್ಸಿಗೆ ತಕ್ಕಂಗೆ ಹೇಳುತ್ತೆ. ನಿಮಗೆ ಒಂದು ಕ್ವಶನ್ನ 6, 8, 10 ಕೊಡೋವಂಥ ಚಾನ್ಸಸ್ ಇರುತ್ತೆ. ಸೊ ನೀವು 6 ಮಾರ್ಕ್ಸು ಕೊಟ್ಟಾಗ ಹೇಗೆ ಬರಿಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ, 8 ಕೊಟ್ಟಾಗ ಹೆಂಗೆ ಬರಿಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ, 10 ಕೊಟ್ಟಾಗ ಹೆಂಗೆ ಬರಿಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಯಾವ ರೀತಿ ಅಂತಂದರೆ 6 ಮಾರ್ಕ್ಸ್ ಕ್ವಶನ್ಗೆ ಹೇಗೆ ಡಿವಿಷನ್ ಮಾಡಿದ್ದಾರೆ. ನಾನು ನಿಮಗೆ ಮ್ಯಾಥ್ಸ್ ಆ್ಯಂಡ್ ಸ್ಕೇನ್ ಫಾರ್ಮುಲಾ 4th ಸೆಮ್ ಮಕ್ಕಳಿಗೆ ಮ್ಯಾಥ್ಸ್ ಆ್ಯಂಡ್ ಸ್ಕೇನ್ ಫಾರ್ಮುಲಾ ಬಗ್ಗೆ ಮಾತಾಡುವಾಗ 6, 8ಗೆ ಡಿವಿಷನ್ಗೆ ಹೇಗೆ ಮತ್ತು 10 ಡಿವಿಷನ್ಗೆ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಈಗ ರೀಸೆಂಟಾಗಿ. ಸೊ ಆ ಥರ. ಸೊ 6 ಮಾರ್ಕ್ಸ್ಗೆ ಹೆಂಗೆ ಡಿವಿಷನ್ ಮಾಡಿದ್ದಾರೆ, ದ ಸೇಮ್ ಮಾರ್ಕ್ಸ್ ಡಿವಿಷನ್ ವಿಲ್ ಕ್ಯಾರಿ ಆನ್ ಫಾರ್ ಯು ಇಫ್ ಯು ಗೆಟ್ ದ ಸೇಮ್ ಕ್ವಶನ್ ಫಾರ್ 6 ಮಾರ್ಕ್ಸ್ ಆ್ಯಂಡ್ ಇಫ್ ಯು ಗೆಟ್ ದಿಸ್ ಕ್ವಶನ್ ಫಾರ್ 8 ಮಾರ್ಕ್ಸ್. ಸೊ 8 ಕೊಟ್ಟಾಗ 8 ಹೆಂಗೆ ಡಿವಿಷನ್ ಮಾಡಿದ್ರು ಪ್ರೀವಿಯಸ್ಸಲ್ಲಿ ಅದೇ ಸೇಮ್ ಡಿವಿಷನ್ ಆಗುತ್ತೆ. ಬೇರೆ ಮಾರ್ಕ್ಸ್ ಡಿವಿಷನ್ ಅವ್ರು ಮಾಡೋದೇ ಇಲ್ಲ. ಸೊ ಹಾಗಾಗಿ ನೀವು ಒಂದು ಸೆಟ್ ಆಫ್ ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಟ್ಟಾಗ ಏನು ಸ್ಯಾಟಿಸ್ಫೈ ಮಾಡಬೇಕು ಅಂತ ಗೊತ್ತಾಗುತ್ತೆ, ಅವ್ರಿಗೆ ಬೇಕಾಗಿರೋದು ಏನು ಸ್ಯಾಟಿಸ್ಫೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಫಾಲೋ ಮಾಡಿ ಅಂತ ಹೇಳೋದು. ಇದಕ್ಕೆ ನಾನು ಅದು ಆ್ಯಕ್ಚುಲಿ ವಿಡಿಯೋ ಅಪ್ಡೇಟ್ ಅವ್ರು ಶೇರ್ ಮಾಡಿರೋಂಥ ಫೋಟೋ, ಅದನ್ನು ನಾನು ಯೂಟ್ಯೂಬಿಗೆ ಮಾಡಬೇಕೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇಟ್ ಇಸ್ ಕ್ವೈಟ್ ಪ್ರೈವೇಟ್, ಬಟ್ ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರಿಗೂ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಒಂದು ಮಹತ್ವನ ಅರಿವು ಮಾಡಿಸ್ಲಿಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆಯಿತಾ? ಅವರು ಅದನ್ನು ಸೀರಿಯಸ್ ಆಗಿ ಹೇಳಿದ್ದಾರೆ, ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ ಅಂತ. ನಾನು ಅದಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾತಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಒಂದು ಸದುಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಶೇರ್ ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಉಪಯೋಗ ಆಗ್ತಾ ಇದೆ ನೋಡಿ. ಅವ್ರಿಗೆ ಟೈಮ್ ಆಗ್ತಿಲ್ಲ ಕೆಲವೊಂದು ಕ್ವಶನ್ ಓದೋಕ್ಕೆ. ಅವರಿಷ್ಟು ಸಿಂಪಲ್ಲಾಗಿ ತೊಗೊಂಡು ಏನು ಮೇನ್ ಹೈಲೈಟ್ಸ್ ಇದೆ ಅಂತ ತುಂಬಿಸಿ ಬರ್ತಾ ಇದ್ದಾರೆ, ಅದಕ್ಕೆ ಮಾರ್ಕ್ಸ್ ಸಿಗ್ತಾ ಇದೆ ಅವರಿಗೆ VTU ಕಡೆಯಿಂದ ಅಲ್ವಾ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅದ್ರ ಪ್ರಕಾರ ವರ್ಕೌಟ್ ಮಾಡಿ ಸ್ಟೂಡೆಂಟ್ಸಿ. ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ನನ್ನ ಪೀರಿಯಡಲ್ಲಿ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ನಮ್ಮ ಕೈಗೆ ಸಿಗ್ತಾನೆ ಇರಲಿಲ್ಲ. ನಿಮ್ಮ ಹಾಗೆ ಇವಾಗ ನಾನು ಕಳಿಸ್ತಿದ್ದೀನಲ್ವ, ಈ ಥರನೂ ನಮಗೆ ಸಿಗ್ತಿರ್ಲಿಲ್ಲ. ಈ ಥರ ನಮಗೆ ಸಿಕ್ಬಿಟ್ಟಿದ್ದರೆ ಎಷ್ಟೋ ನಾವು ಉಪಯೋಗಿಸ್ಕೋತಾ ಇದ್ವಿ. ಇವತ್ತು ಅನ್ನಿಸ್ತದೆ ನಮಗೆ ಸಿಕ್ಕಿದ್ರೆ ಎಷ್ಟೋ ಚೆನ್ನಾಗಿರೋದಲ್ವ ಅಂತ. ಸೊ ನಮಗೆ ಬರೀ ಕ್ವಶನ್ಸ್ ಇರ್ತಿತ್ತು ಕೈಯಲ್ಲಿ, ನಾವು ಎಲ್ಲನೂ ಓದ್ಕೊಂಡು ಹೋಗ್ಬಿಡ್ತಾ ಇದ್ವಿ ಬ್ಲಾಂಕ್ ಆಗಿ. ವಿ ವರ್ ಸ್ಟಡಿಂಗ್ ಎವ್ರಿಥಿಂಗ್ ಇನ್ಸೈಡ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಆ್ಯಂಡ್ ವಿ ಡಿಡ್ ನಾಟ್ ಹ್ಯಾಡ್ ಅನ್ ಐಡಿಯಾ ಆನ್ ಹೌ ಟು
on how to attempt answers for a set of question if it is asked for 6, 8 or 10 marks. ಇವತ್ತು ನಾನು ನೋಡ್ತಾ ಇದ್ರೆ ಇವತ್ತು ನನಗೆ ಅನ್ನಿಸ್ತಾ ಇದೆ ಅಲ್ಲಿ 1.5 ಪೇಜು 2 ಪೇಜ್ ಕತೆ ಬರೆಯೋದಲ್ಲ, ಇವರು ಸೆಟ್ ಆಫ್ ಪಾರ್ಟ್ಸ್ಗೆ ಸೆಟ್ ಆಫ್ ಮಾರ್ಕ್ಸ್ನ ಇದು ಅಸೈನ್ ಮಾಡಿದ್ದಾರೆ. ನಾವು ಅದು ಫಿಲ್ ಮಾಡಬೇಕು, ಅದು ಸ್ಯಾಟಿಸ್ಫೈ ಮಾಡಬೇಕಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇರೋದು. ಅದು ನಿಮಗೆ ನಾನು ಹೇಳ್ಕೊಡ್ತಾ ನಾನು ಹಲವಾರು ಮ್ಯಾಟ್ರ್ ಕಲ್ತ್ಕೊಂಡಿದ್ದೀನಿ ಲೈಫಲ್ಲಿ, ರೈಟ್? ಸೊ ಹಾಗಾಗಿ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 3rd ಸೆಮ್ ಸ್ಟೂಡೆಂಟ್ಸಿಗೆ ಯಾರ್ಯಾರು ಓದ್ತಿದ್ರ, ಹೂ ಆರ್ ಆಲ್ ಪ್ರೆಸೆಂಟ್ ಇನ್ 3rd ಸೆಮಿಸ್ಟರ್, ನೀವು ಬಹಳಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಯೂಟಿಲೈಸ್ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಯಾವ ಎಕ್ಸಾಮ್ನು ನೀಟಾಗಿ ಬರೆಯೋಕ್ಕಾಗಲ್ಲ. ಎಲ್ಲೋ ಮಿಸ್ಗೈಡ್ ಆಗದಂತೆ ತುಂಬ ನೀಟಾಗಿ ಸಾಂಗ್ ಹೋಗಿ ಬರೀಬೇಕು ಅಂದರೆ ಇದೇ ಒಂದು ಏನಂತ ಹೇಳ್ತಾರೆ ಸಾಧನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ರೈಟ್? ಹೋಪ್ ಯರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇನ್ನೊಂದು ಎಷ್ಟು ಎಕ್ಸಾಂಪಲ್ ಅಂದರೆ ಒಂದು ಥಿಯರಿ ಎಕ್ಸಾಂಪಲೇ ತೊಗೋತೀನಿ ನಾನು, ಇಲ್ಲ ನಿಮಗಿರೋ ಸಬ್ಜೆಕ್ಟಲ್ಲೇ ತೊಗೊಳ್ತೀನಿ. ತಡೀರಿ, ಹೊಟ್ಟೋಯ್ತಾ? ವೇಟ್ ಅ ಮಿನಿಟ್. ಹಿಯರ್ ಇಟ್ ಇಸ್. ಓಕೆ, ಲೆಟ್ ಅಸ್ ಟೇಕ್ ಎನ್ ಅದರ್ ಒನ್. ವೇಟ್, ಐ ವಿಲ್ ಜಸ್ಟ್ ಟೇಕ್ DST ಯೂಸಿಂಗ್ ವೆರಿಲಾಗೇ ತೊಗೊಳ್ಳೋಣ ಬನ್ನಿ. ಇದು ನಿಮಗಿದೆ ಸ್ಟೂಡೆಂಟ್ಸ್, ತೊಗೊಳ್ಳೋಣ. ಓಕೆನಾ? ಲೆಟ್ ಅಸ್ ಜಸ್ಟ್ ಓಪನ್ ದಿಸ್. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ 3ನೇ ಮಾಡ್ಯೂಲಲ್ಲಿ ಫುಲ್ ಥಿಯರಿ ಇದೆ ನಿಮಗೆ. ಮಾಡ್ಯೂಲ್ ನಂಬರ್ 3ಅಲ್ಲಿ ಎಸ್ಪೆಷಲಿ ಇಟ್ ಇಸ್ ಥಿಯರಿ ಇದೆ. ಓಕೆನಾ? ನಾವು 5A ತೊಗೊಳ್ತಾ ಇದ್ದೀವಿ ಇವಾಗ. ಸೊ 5A ತೊಗೊಳ್ತಾ ಇದ್ದೀವಿ. ಒಂದು ಪ್ರಾಬ್ಲಮ್ಗೂ ಹೇಳ್ಕೊಡ್ತೀನಿ, ಒಂದು ಥಿಯರಿಗೂ ಹೇಳ್ಕೊಡ್ತೀನಿ. ಇದು ಥಿಯರಿ ಬರುತ್ತೆ, ನೆಕ್ಸ್ಟ್ ಡಿರೈವೇಷನ್ ಬರುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೂ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ. ಓಕೆನಾ? ಸೊ ಈಗ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ವಿತ್ ದ ಹೆಲ್ಪ್ ಆಫ್ ಲಾಜಿಕ್ ಡಯಾಗ್ರಾಮ್, ಫಂಕ್ಷನ್ ಟೇಬಲ್, ಲಾಜಿಕ್ ಸಿಂಬಲ್ ಆ್ಯಂಡ್ ಟೈಮಿಂಗ್ ಡಯಾಗ್ರಾಮ್ ಅಂತ ಹೇಳಿಬಿಟ್ಟು ಹೇಳಿರೋ ಅಂಥದ್ದು. ಹೌದಾ? ಸೊ ಇದರಲ್ಲಿ ನಾವು 5A ಕ್ವಶನ್ ಅಲ್ವಾ, ಕ್ವಶನ್ ನಂಬರ್ 5A ಅಲ್ವಾ? ಓಕೆ, ಲೆಟ್ ಮಿ ಜಸ್ಟ್ ಮೂವ್ ಆನ್. ನೋಡಿಲಿ, ಇವರು ಈ ಡ್ರಾಯಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಡ್ರಾಯಿಂಗಿಗೆ ಎಷ್ಟು ಮಾರ್ಕ್ಸ್ ಆಯಿತು? 10 ಮಾರ್ಕ್ಸ್. ಸಾರಿ 3 ಮಾರ್ಕ್ಸ್ ಈ ಡ್ರಾಯಿಂಗ್. ದಿಸ್ ಕ್ವೆಶನ್ ಆ್ಯಕ್ಚುಲಿ ಇಸ್ ಫಾರ್ 10 ಮಾರ್ಕ್ಸ್, ಬಟ್ ಡಯಾಗ್ರಾಮ್ 3 ಮಾರ್ಕ್ಸ್ಗೆ 3 ಕೊಟ್ಟಿದ್ದಾರಾ? 3 ಕೊಟ್ಟಿದ್ದಾರೆ. ಸೊ ಅಂದರೆ ಏನಾಯಿತು, ಫಸ್ಟು ನೀವು ಈ ಡಯಾಗ್ರಾಮ್ ಸ್ಯಾಟಿಸ್ಫೈ ಮಾಡಬೇಕು ಅಂತ ಅರ್ಥ, ಕರೆಕ್ಟ್ ಅಲ್ವಾ? ನಿಮಗೆ ಓದೋಕ್ಕೆ ಟೈಮ್ ಆಗದೆ ಇದ್ದಾಗ ಇದೇ ನಿಮ್ಮ ಬೆಸ್ಟ್ ಮೆಥಡಾಲಜಿ, ಬೇರೆ ಯಾವುದೂ ನೀವು ಫಾಲೋ ಮಾಡೋದು ಬೇಕೇ ಆಗಿಲ್ಲ ನನ್ನ ಪ್ರಕಾರ, ರೈಟ್? ಎಸ್, ನನ್ನ ಪ್ರಕಾರನಕ್ಕಿಂತ ಇಟ್ ಇಸ್ ಯೂನಿವರ್ಸಲ್ ಫ್ಯಾಕ್ಟ್ ದಟ್ ಯು ಹ್ಯಾವ್ ಟು ನೋ. ಓಕೆನಾ? ಅದಾದಮೇಲೆ ನೋಡಿ, ಇವ್ರೇನು ಕೇಳಿದ್ದಾರೆ, ಆಪರೇಷನ್ ಆ್ಯಂಡ್ ಆಫ್ ಮಾಸ್ಟರ್ ಸ್ಲೇವ್, ವೇವ್ ಫಾರ್ಮ್, ಫಂಕ್ಷನಲ್ ಟೇಬಲ್ ಆಫ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್. ಎಷ್ಟು ಕೇಳಿದ್ದಾರೆ? 3, 2 and 2. ಹೌದಾ? 3, 2 and 2. ಸೊ ಈ ಥರ ಇದ್ದಾವಾಗ ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ನೀವು ಫಾಲೋ ಮಾಡ್ಕೋಬೋದು ಈಸಿಯಾಗಿ. ಆ್ಯಂಡ್ ಎಷ್ಟೊಂದು ಟಾಪಿಕ್ಸ್ ಹೇಗಾಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ವಾಟ್ ಐ ಕ್ಯಾನ್ ಸೇ ಏನಂತ ಹೇಳ್ತಾರೆ, ಲಾಟ್ ಆಫ್ ಇನ್ಫಾರ್ಮೇಷನ್. ಎಷ್ಟೋ ಟಾಪಿಕ್ಕು ತುಂಬ ಜಾಸ್ತಿ ಇರುತ್ತೆ ಕಂಟೆಂಟು, ನಿಮಗೆ ತುಂಬ ಬ್ರಾಡ್ ಆ್ಯಂಡ್ ವೈಡ್ ಆಗಿರುತ್ತೆ ಕಂಟೆಂಟು. ಆ್ಯಂಡ್ ಆ ಕಂಟೆಂಟನ್ನು ನೀವೆಲ್ಲನೂ ಓದೋದಕ್ಕಾಗಲ್ಲ. ಏನಿದು ಕಂಟೆಂಟ್ ಇಷ್ಟೊಂದು ವಾಸ್ಟ್ ಇದೆ ಅನ್ನಿಸ್ಬೋದು. ಅಂಥ ಟೈಮಲ್ಲಿ ನೀವು ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಹುಡುಕ್ತೀರಾ. ಆ ಕ್ವಶನ್ಸ್ ಹುಡುಕ್ದಾಗ ನೀವು ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ, ಬಿಕಾಸ್ ದ ಕಂಟೆಂಟ್ ಇಸ್ ವಾಸ್ಟ್ ಆ್ಯಂಡ್ ಯು ವಿಲ್ ಫೀಲ್ ನಾನು ಆ ಕಂಟೆಂಟಲ್ಲಿ ಯಾವ್ದು ಬರಿಬೇಕು ಯಾವ್ದು ಬರಿಬಾರ್ದು, ಫುಲ್ಲು ವಾಸ್ಟ್ ಇದೆ, ನಾನು ಇಡೀ ವಾಸ್ಟ್ ಕಂಟೆಂಟ್ನು ಬರಿಬೇಕಾಗುತ್ತಾ ಅಥವಾ ನಾನು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರಿಬೇಕಾಗುತ್ತಾ, ಇವೆಲ್ಲ ಕ್ವಶನ್ಸ್ಗಳು ಹುಟ್ಕೊಳ್ತವೆ. ಸೊ ಅದಕ್ಕೆ ಸೊಲ್ಯೂಷನ್ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ನಿಮಗೆ ವಾಸ್ಟ್ ಕಂಟೆಂಟ್ ಇದ್ದಾವಾಗ ಒಂದು ಟಾಪಿಕ್ ಇಫ್ ಇಟ್ ಇಸ್ ವೆರಿ ವಾಸ್ಟ್ ಹ್ಯಾವಿಂಗ್ ಸಮ್ 7 to 8 or 9 ಪೇಜಸ್ಸೇ, ಸೊ ಆವಾಗ ನೀವೇನು ಮಾಡ್ತೀರಾ, ಕ್ವಶನ್ ಪೇಪರ್ ಹುಡ್ಕೊಂಬರ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ವೆನ್ ಯು ಸಿ ದ ಕ್ವೆಶನ್ ಯು ಮೈಟ್ ಗೆಟ್ ಕನ್ಫ್ಯೂಸ್ಡ್ ಆನ್ ವಾಟ್ ಟು ರೈಟ್ ಬಿಕಾಸ್ ಕಂಟೆಂಟ್ ಇಸ್ ವಾಸ್ಟ್ ಅಂತ. ಸೊ ಅಂಥ ಟೈಮಲ್ಲಿ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಹೆಲ್ಪ್ ಮಾಡುತ್ತೆ, ವೆರಿ they'll tell you these main highlights which has to be satisfied and they'll write which diagram has to be written. ಇಷ್ಟನ್ನ ಬಳಸ್ಕೊಳ್ಳಿ ಸಾಕು, ನೀವು ಖಂಡಿತ ರಿಸಲ್ಟ್ಸ್ ತಗೋತೀರಾ. ಅದಕ್ಕೆ ಇದನ್ನು ನಾನು ಶೇರ್ ಮಾಡಿದ್ದು, ಟೆಲಿಗ್ರಾಮಲ್ಲೂ ಶೇರ್ ಮಾಡಿದ್ದೀನಿ, ಯೂಟ್ಯೂಬ್ ಕಮ್ಯುನಿಟಿ ಪೇಜಲ್ಲೂ ಇದೆ, ದಯವಿಟ್ಟು ಫಾಲೋ ಮಾಡಿ. ಓಕೆನಾ? ಆ್ಯಂಡ್ ಈವನ್ ಫಾರ್ ಫಸ್ಟ್ ಇಯರ್ಸ್ ಆಲ್ಸೋ, ಇದು ಫಸ್ಟ್ ಇಯರ್ಸ್ಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಆಗೋವಂಥದ್ದು. ಫಸ್ಟ್ ಇಯರ್ದೇ ನಾನು ತೊಗೋತೀನಿ ತಡೀರಿ, ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಫಸ್ಟ್ ಇಯರ್ಸ್ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಇವಾಗಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಒಂದು ತೊಗೊಂಡು ನೋಡೋಣ ಇರಿ. ಇದು ಯಾವುದಿದು?
ಇದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಫಾರ್ ಟ್ರಿಬಲ್ ಇ ಸ್ಟ್ರೀಮಾ? ಓಕೆ, ಇದು ಬೇಡ ತಡೀರಿ, ನಿಮ್ಮ ಯಾವುದಾದ್ರೂ ಓಕೆ ಇನ್ನೊಂದೆರಡು ತೊಗೋತೀನಿ. ಕೆಮಿಸ್ಟ್ರಿ ತೊಗೋತೀನಿ ತಡೀರಿ. ಕಾಮನ್, ಎಲ್ಲರಿಗೂ ಕಾಮನ್ ಇರೋದು ಬೇಕಲ್ವಾ ನಮಗೆ, ಸೊ ದಟ್ ಆ ಕಡೆಯವ್ರಿಗೂ ಆಗಬೇಕು ಈ ಕಡೆಯವ್ರಿಗೂ ಆಗಬೇಕು, ರೈಟ್? ಇವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಆಗಂಗೆ ಕೆಮಿಸ್ಟ್ರಿ ಸೈಕಲ್ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೆಮಿಸ್ಟ್ರಿ ಬಂದೇ ಬರುತ್ತೆ. ಸೊ ಫಿಸಿಕ್ಸ್ ಓದ್ತಿರೋರು ಕೂಡ ಮತ್ತೆ ಕೆಮಿಸ್ಟ್ರಿಗೆ ಬರ್ತಾರೆ, ಕೆಮಿಸ್ಟ್ರಿ ಓದ್ತಾ ಇರೋರು ಕೂಡ ಕೆಮಿಸ್ಟ್ರಿ ಓದ್ತಾರಲ್ಲ. ಸೊ ಹಾಗಾಗಿ ಎಲ್ರಿಗೂ ಆಗಂಗೆ ನಾವು ತೊಗೊಳ್ತಾ ಇದ್ದೀವಿ. ಈಗ ನೀವಿಲ್ಲಿ ನೋಡ್ಬೋದು, ಇದು ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರೀಮಾ? ಓಕೆ, ಏನಿದೆ ಈ ಥರ ಮಾಡಿದ್ದಾರೆ ಇವರು? ಜಸ್ಟ್ ಅ ಮಿನಿಟ್. ಕೆಮಿಸ್ಟ್ರಿ ಫಾರ್ ವೆಯ್ಟ್ ನೋಡಿ, ಇವರು ಪ್ರತಿಯೊಂದು ಬ್ರಾಂಚ್ಗೂ ಸಪ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಸೆಟ್ ಆಫ್ ಬ್ರಾಂಚ್ ತೊಗೊಳ್ಳೋಣ ತಡೀರಿ. ಲೆಟ್ ಮೀ ಓಪನ್ ದಿಸ್. ಫಾರ್ ವಿಚ್ ಇಸ್ ದಿಸ್? ME ಸ್ಟ್ರೀಮ್ದಿದು. ಓಕೆ, ಕೆಮಿಸ್ಟ್ರಿ ಫಾರ್ ಟ್ರಿಬಲ್ ಇ ಸ್ಟ್ರೀಮ್. ಓಕೆ, ಒಂದು ಪೇಪರ್ ನಾನು ತೊಗೊಳ್ತೀನಿ, ನೀವು ಅದನ್ನು ಬಳಸ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಯೂಟಿಲೈಸ್ ಮಾಡ್ಕೋಬೇಕು. ಅದನ್ನು ನೀವು ನಿಮ್ಮದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳಿ. ಫೈನ್, ದಿಸ್ ಈಸ್ ಕೆಮಿಸ್ಟ್ರಿ ಫಾರ್ ಟ್ರಿಬಲ್ ಇ ಸ್ಟ್ರೀಮ್. ಈಗ ಇದರಲ್ಲಿ ಫುಲ್ಲು ಥಿಯರಿ ಇರುತ್ತೆ, ಡಿರೈವೇಷನು ಇರುತ್ತೆ, ಪ್ಲಸ್ ವಿಲ್ ಬಿ ಹ್ಯಾವಿಂಗ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಟು. ಓಕೆನಾ? ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಇದನ್ನು ಡೌನ್ಲೋಡ್ ಮಾಡ್ತೀನಿ ತಡೀರಿ. ಓಕೆ, ಸೊ ಇದರಲ್ಲಿ ನೀವು ನೋಡ್ಬೋದು ಬಹಳಷ್ಟು ನಿಮಗೆ ಈಕ್ವೇಷನ್ಸ್ ಬರೋವಂಥದ್ದು, ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಬ್ಯಾಲೆನ್ಸ್ ಮಾಡಬೇಕು, ಕೆಮಿಕಲ್ ಈಕ್ವೇಷನ್ಸು, ಡಯಾಗ್ರಾಮ್ಸ್ ಬರೀಬೇಕಾಗುತ್ತೆ, ಎಲೆಕ್ಟ್ರೋಡ್ಸು, ಪೊಟೆನ್ಷಿಯಲ್, ಸೊ ಆ್ಯಂಡ್ ಸೊ ವಿಲ್ ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇವಾಗ ನಿಮಗೆ ಒಂದು ಕ್ವಶನ್ ತೊಗೋತೀನಿ ನೋಡಿ, ನಾನು ಇದು ತೊಗೋತೀನಿ. ಓಕೆ, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ LI ಪಾಲಿಮರ್ ಬ್ಯಾಟರಿ, ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. 3C ತೊಗೊಳ್ತೀನಿ. ನಾನು ನಿಮ್ಗೆ ಏನಕ್ಕೆ ಇದನ್ನು ಮಾಡ್ತಿದ್ದೀನಿ ಅಂತ ಅಂದರೆ ತುಂಬ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ 3C ತೊಗೊಳ್ತೀನಲ್ವಾ. ಓಕೆ, ನೋಡಿಲಿ ಇವ್ರೇನು ಮಾಡಿದ್ದಾರೆ, 3C ಕ್ವಶನ್ ಅಲ್ವಾ. ಸೊ ನೋಡಿ, ಡಯಾಗ್ರಾಮ್ ಹೇಳಿದ್ದಾರೆ 1 ಮಾರ್ಕ್ಸಿಗೆ, ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ 2 ಮಾರ್ಕ್ಸಿಗೆ, ರಿಯಾಕ್ಷನ್ ಹೇಳಿದ್ದಾರೆ 2 ಮಾರ್ಕ್ಸಿಗೆ, ಆ್ಯಂಡ್ ಅಪ್ಲಿಕೇಶನ್ ಹೇಳಿದ್ದಾರೆ 1 ಮಾರ್ಕ್ಸಿಗೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನೀವು ನೋಡ್ಬೋದು ಅವರು ಏನೇನು ಮೇನ್ ಬೇಕು ಅಂತ ಕೇಳಿದ್ದಾರೆ ಅದಷ್ಟು ನಿಮಗೆ ಗೊತ್ತಾಯಿತು, ಆ್ಯಂಡ್ ನಿಮಗೆ ಮಾರ್ಕ್ಸ್ ಡಿವಿಷನ್ ಗೊತ್ತಾಯಿತು. ಬಿಕಾಸ್ ನೀವೇನು ಮಾಡ್ತೀರಾ ಅಂದರೆ ಹೆಚ್ಚು ಕಂಟೆಂಟ್ ಬರೀತಾ ಟೈಮ್ ವೇಸ್ಟ್ ಮಾಡ್ತೀರಾ. ಬಟ್ ರಿಕ್ವೈರ್ಡ್ 2 ಮಾರ್ಕ್ಸಿಗೆ ವಿಲ್ ಯು ರೈಟ್ 1 ಪೇಜ್? 2 ಮಾರ್ಕ್ಸಿಗೆ 1 ಪೇಜ್ ಬರೀತೀರಾ, ಏನು ವ್ಯಾಲ್ಯೂ ಆಯಿತು? 2 ಮಾರ್ಕ್ಸಿಗೆ ನೀವು ಇಷ್ಟು ಉದ್ದ 1 ಪೇಜ್ ಬರೆದ್ರೆ ಏನು ವ್ಯಾಲ್ಯೂ ಆಯಿತು ನಿಮಗೆ ಅಲ್ವಾ? 2 ಮಾರ್ಕ್ಸಿಗೆ ವಾಟ್ ಈಸ್ ದಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಅಂದರೆ ನೀವು ಕಟ್ ಶಾರ್ಟ್ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ತುಂಬ ಜಾಸ್ತಿ ಬರೀತಾ ಕೂತ್ಕೋಬೇಡಿ, ವಾಟ್ ಈಸ್ ದೇರ್ ಹ್ಯಾವ್ ಟು ರೈಟ್ ಅಷ್ಟೇ, ಆಯಿತಾ? ವಾಟ್ ಈಸ್ ದೇರ್. ಈಗ ನಿಮಗೆ ಎಕ್ಸ್ಪ್ಲನೇಷನ್ ಪಾರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಷ್ಟೂ ಸ್ಯಾಟಿಸ್ಫೈ ಮಾಡಬೇಕು. ಬಟ್ ಡೋಂಟ್ ರೈಟ್ ಮೋರ್ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಟೆಲಿಂಗ್ ಟು ಜಸ್ಟ್ ಕಟ್ ಶಾರ್ಟ್, ಅಂದರೆ ಕಟ್ ಶಾರ್ಟ್ ಮಾಡಿಬಿಟ್ಟು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಏನೋ ಒಂದಿಷ್ಟು ಬರೆಯೋಣ ಅಂತ ಅನ್ಕೋಬೇಡಿ. ಸೊ ಏನು ಎಕ್ಸ್ಪ್ಲನೇಷನ್ ಇದೆ ಅದನ್ನು ಪೂರ್ತಿ ಸ್ಯಾಟಿಸ್ಫೈ ಮಾಡಿ, ಬಟ್ ಸ್ಯಾಟಿಸ್ಫೈ ಇಟ್ ಇನ್ ಪಾಯಿಂಟ್ಸ್, ಹೌದಾ? ಸೊ ಹಾಗಾಗಿ ದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೆಲ್ಪ್ಸ್ ಯು ಅ ಲಾಟ್ ಟು break down your writing time in your examination, and it will also help you easily crack your exams. It will also help you to know for what questions what answer to be written, and for what question what and all the major topics that you have to satisfy anta heli nimage gottagutte. Along with that you will get to know marks of that, so that you can even satisfy that also. ಓಕೆನಾ? ಸೊ ಇದಿಷ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ದಯವಿಟ್ಟು ಫಾಲೋ ಮಾಡಿ, ಆ್ಯಂಡ್ ಯಾವುದನ್ನು ಕಟ್ ಶಾರ್ಟ್ ಮಾಡಬೇಡಿ. ಇರೋದೇನು ಕೊಟ್ಟಿದ್ದಾರೆ ಕಂಟೆಂಟ್ ಅಷ್ಟನ್ನು ಫಿಲ್ ಅಪ್ ಮಾಡಿ, ಬಟ್ ಡೋಂಟ್ ರೈಟ್ ಮೋರ್ ದ್ಯಾನ್ ದಟ್ ಆರ್ ಲೆಸ್ ದ್ಯಾನ್ ದಟ್. ರೈಟ್ ಓನ್ಲಿ ದ ರಿಕ್ವೈರ್ಡ್ ಕಂಟೆಂಟ್. ದಿಸ್ ಇಸ್ ಆಲ್ ಯು ಹ್ಯಾವ್ ಟು ಡೂ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್, ಆ್ಯಂಡ್ ಥ್ಯಾಂಕ್ ಯು.